ಸ್ನೇಹಿತರೆ, ನಮ್ಮ ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಅವರು ಕೇಳ್ತಾ ಇರುವಂತಹ ಪ್ರಶ್ನೆಗಳಿದಾವಲ್ಲ, ಇದು ಪ್ರತಿಯೊಬ್ಬ ಭಾರತೀಯನು ಕೇಳಬೇಕಾದಂತಹ ಪ್ರಶ್ನೆ. ಪ್ರತಿ ಮಾಧ್ಯಮಗಳು ಇಂತಹ ಪ್ರಶ್ನೆಗಳನ್ನೇ ಕೇಳಬೇಕಾಗಿರುವಂಥದ್ದು. ಇವತ್ತು ಮಾಧ್ಯಮಗಳು ಯಾವ ರೀತಿ ಆಗಿದೆ ಅಂತಂದರೆ, ರಾಜಕೀಯ ಪಕ್ಷಗಳ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇರುವಂತಹ ಒಂದಷ್ಟು ಚಾನಲ್ಗಳನ್ನು ನಾವು ನೋಡ್ತಾ ಇದ್ದೇವೆ. ರಾಧಕ್ಕ ಕೇಳ್ತಾ ಇರುವಂತಹ ವಿಚಾರಗಳನ್ನು ಕೇಳಿದಾಗ ನಿಜಕ್ಕೂ ಪ್ರತಿಯೊಬ್ಬ ಭಾರತೀಯನು ಪ್ರಶ್ನಿಸಬೇಕಾದಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅವರ ಕರ್ತವ್ಯ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಈಗ ನರೇಂದ್ರ ಮೋದಿ ಅವರ ಕೆಲವೊಂದು ಪ್ರೋಗ್ರಾಮ್ಸ್ ಇದ್ದಾವೆ. ದರ್ಶನ್, ಮೇಕ್ ಇನ್ ಇಂಡಿಯಾ, ವುಮೆನ್ ಸೇಫ್ಟಿ, ಸ್ವಚ್ಛ ಭಾರತ್, ನಮಾಮಿ ಗಂಗೆ, ಡಿಮಾನಿಟೈಸೇಷನ್, ಪೊಲ್ಯೂಷನ್ ಕಂಟ್ರೋಲ್, ಬೆಲೆ ಏರಿಕೆ, 100 ಸ್ಮಾರ್ಟ್ ಸಿಟೀಸ್, ಆಮೇಲೆ ಕರಪ್ಷನ್ ಕಂಟ್ರೋಲ್, ಬ್ಲ್ಯಾಕ್ ಮನಿ ರಿಟರ್ನ್, ಬುಲೆಟ್ ಟ್ರೈನ್ ಬೈ 2023, ಆಮೇಲೆ ಇದು ಏನದು 2 crores ಜಾಬ್ ಪರ್ ಇಯರ್, ಆಮೇಲೆ ಇದು 5 trillion ಎಕಾನಮಿ. ಈ ಥರ ಹಲವಾರು ಅವ್ರದ್ದೇ ಆದಂತಹ ಇದೆ. ಆಮೇಲೆ ಮಧ್ಯದಲ್ಲಿ ಈ ಕೊರೋನಾ ಬಂದಾಗ ಆತ್ಮನಿರ್ಭರ್ ಭಾರತ್, ಸೊ ಇಂಥವೆಲ್ಲ ಭಾಳ ಬಂದವು. ಸೊ ಇದರಲ್ಲಿ ಮೇಕ್ ಇನ್ ಇಂಡಿಯಾ ವಿಚಾರದಲ್ಲಿ ಮತ್ತು ತುಂಬ ಇಂಪಾರ್ಟೆಂಟ್ ಮಾತಾಡೋಣ. ಪೊಲ್ಯೂಷನ್ ಕಂಟ್ರೋಲ್ ಆಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಅಥವಾ ಈ 5 trillion ಎಕಾನಮಿ ಆಗಿರ್ಬೋದು, ಬುಲೆಟ್ ಟ್ರೈನ್ ಆಗಿರ್ಬೋದು, ಮತ್ತು ಇದು ಯಾವುದದು ಸ್ವಚ್ಛ ಭಾರತ್ ಆಗಿರ್ಬೋದು, ಇನ್ನೊಂದು ಯಾವುದದು ಸ್ಮಾರ್ಟ್ ಸಿಟೀಸ್. ಇದರಲ್ಲೆಲ್ಲ ನಿಮ್ಮದು ಪ್ರೋಗ್ರೆಸಿವ್ ರೇಟ್ ಎಷ್ಟಿದೆ ಅಂತ ಅನ್ಸುತ್ತೆ? ಕೇಳ್ತಾ ಇರೋದು ಸತ್ಯ. ಕಪ್ಪು ಹಣ ತರ್ತೇವೆ ಅಂತ ಹೇಳಿದ್ರಲ್ಲ, 100 ದಿವಸದಲ್ಲಿ ಕಪ್ಪು ಹಣ ತರ್ತೇವೆ. ವಿದೇಶದಲ್ಲಿರುವಂಥ ಕಪ್ಪು ಹಣವನ್ನು ಭಾರತಕ್ಕೆ ತಂದರೆ ಪ್ರತಿಯೊಬ್ಬರ ಖಾತೆಗೆ ಉಚಿತವಾಗಿ 15ರಿಂದ 20 ಲಕ್ಷ ರೂಪಾಯಿ ಹಾಕುವಷ್ಟು ಕಪ್ಪು ಹಣ ವಿದೇಶದಲ್ಲಿದೆ. ಅದನ್ನು ತರಬೇಕು. ಲೂಟಿಕಾರರನ್ನು ಮುಖವಾಡವನ್ನು ಬಯಲು ಮಾಡಬೇಕಲ್ವಾ ಅಂತೇಳಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದಲ್ಲಿ ಅಲ್ಲಲ್ಲಿ ಚುನಾವಣಾ ಭಾಷಣದಲ್ಲಿ 2014ರಲ್ಲಿ ಹೇಳಿದರು, 100 ದಿವಸದಲ್ಲಿ ಕಪ್ಪು ಹಣ ತರ್ತೇವೆ ಅಂತ ಹೇಳಿದರು. ಬರಲಿಲ್ಲ. ಡಿಮಾನಿಟೈಸೇಷನ್ ಮಾಡಿ ಭಾರತ ದೇಶದಲ್ಲಿರುವಂಥ ಕಪ್ಪು ಹಣವನ್ನೆಲ್ಲವನ್ನು ನಾವು ಹೊರಗಡೆ ತರ್ತೀವಿ ಅಂತ ಹೇಳಿದ್ರು. ಹಲವಾರು ಜನ ಜೀವ ಕಳ್ಕೊಂಡ್ರು. 99.2% ಹಣ ಬ್ಯಾಂಕಿಗೆ ಬಂತು. ಕಪ್ಪು ಹಣ ಎಲ್ಲಿ ಹೋಯಿತು ಅಂತಂದರೆ, ಇವತ್ತು ನೋಟಿನ ವ್ಯಾಲ್ಯೂ 10ರಷ್ಟು ಆಯಿತು. ಅವತ್ತು ಡಿಮಾನಿಟೈಸೇಷನ್ಗಿಂತ ಮೊದಲು ಒಂದು ಓಟಿಗೆ 500 ರೂಪಾಯಿ ಇತ್ತು, ಇವತ್ತು 5,000 ರೂಪಾಯಿ ಆಗಿದೆ. ಏನಾಯಿತು? ಮೇಕ್ ಇನ್ ಇಂಡಿಯಾ ಎಲ್ಲಿದೆ? ನಿನ್ನೆ ದಿವಸ ನಾವು ನೋಡ್ತಾ ಇದ್ವಿ, ಚೈನಾದಿಂದ ಅತಿ ಹೆಚ್ಚು ಆಮದು ಮಾಡ್ಕೊಳ್ತಾ ಇರುವಂತಹ ವಿಚಾರವನ್ನು ನಿನ್ನೆ ನೋಡಿದ್ವಿ. ಒಪ್ಪಂದ ಆಗಿರುವಂಥದ್ದು. ಟಿಕ್ಟಾಕನ್ನು ಬ್ಯಾನ್ ಮಾಡ್ತೀವಿ ಅಂತ ಬ್ಯಾನ್ ಮಾಡಿದಂತಹ ಕೇಂದ್ರ ಸರ್ಕಾರ ಇವತ್ತು ಚೈನಾದಿಂದ ಆಮದು ಮಾಡ್ಕೊಳ್ತಾ ಇದೆ, ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಮೇಕ್ ಇನ್ ಇಂಡಿಯಾ ಎಲ್ಲಿ ಹೋಯ್ತು ಸ್ವಾಮಿ? ಸ್ವಚ್ಛ ಭಾರತ್ ಅಭಿಯಾನ ಅಕ್ಟೋಬರ್ 2ನೇ ತಾರೀಕಿಗೆ ಮಾಡ್ತಾರೆ. ಮಹಾತ್ಮ ಗಾಂಧಿಯವರ ಕನ್ನಡಕದಲ್ಲಿ ಸಿಂಬಲ್ ಇಟ್ಕೊಂಡು ಮಾಡ್ತಾರೆ. ಇವತ್ತು ಸ್ವಚ್ಛ ಭಾರತ ಅಭಿಯಾನ ಮಾಡಿದ್ದು ಫೇಲ್ ಆಯ್ತಲ್ಲ. ಸಂಸದರ ಆದರ್ಶ ಗ್ರಾಮ ಯೋಜನೆ, ರಾಧಕ್ಕ ಅವರಿಗೆ ಮರ್ತು ಬಿಟ್ಟಿದ್ದಾರೆ. ಸಂಸದರ ಆದರ್ಶ ಗ್ರಾಮ ಯೋಜನೆ ಅಂತ ಮಾಡಿ ಪ್ರತಿಯೊಬ್ಬ ಸಂಸದನು ವರ್ಷಕ್ಕೆ 2 ಗ್ರಾಮಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ 2014ರಲ್ಲಿ ಹೇಳಿದರು. ಒಟ್ಟು ಎಷ್ಟು? 543 + 250. ಇಷ್ಟು ಜನ ಸಂಸದರು ಮಾಡಬೇಕು ಅಭಿವೃದ್ಧಿ ಅಂತ ಹೇಳಿದ್ರು. ಆಯಿತಾ? ಕರ್ನಾಟಕದಲ್ಲಿ ಏನಾದರೂ ಇಂಪ್ಲಿಮೆಂಟ್ ಆಗಿದೆಯಾ? ಫೇಲ್ ಆಯಿತು. ಡಿಜಿಟಲ್ ಇಂಡಿಯಾ ಎಲ್ಲ ಕಡೆ ವೈಫೈ ಆಗಿದೆಯಾ? ಫೇಲ್ ಆಯಿತು. 2 ಕೋಟಿ ಉದ್ಯೋಗ, ಎಲ್ಲ ಉದ್ಯೋಗ ಕಳ್ಕೊಳ್ತಾ ಇದ್ದಾರೆ. ಅಚ್ಚೇ ದಿನ್ ಎಲ್ಲಿದೆ? ಅಚ್ಚೇ ದಿನ್ ಎಲ್ಲಿದೆ? ರೂಪಾಯಿನ ಬೆಲೆ 16 ರೂಪಾಯಿಗೆ ಬರುತ್ತೆ ಅಂತೇಳಿ ನಳಿನ್ ಕುಮಾರ್ ಕಟೀಲ್ ಹೇಳ್ತಾರೆ. ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳ್ತಾರೆ 15 ರೂಪಾಯಿಗೆ ಡಾಲರ್ಗೆ ಬಂದು ಹೇಳುತ್ತೆ. ಅಮೇರಿಕಾದವರು ಭಾರತದ ಮುಂದೆ ಬಂದು ಕ್ಯೂ ನಿಂತ್ಕೊಳ್ಬೇಕು ಅಂತ ಹೇಳ್ತಾರೆ. ಏನಾಯ್ತು ಇವತ್ತು ಡಾಲರ್ ಬೆಲೆ? 91 ರೂಪಾಯಿ. ವಿದೇಶಿ ಸಾಲ, ಇವತ್ತು ಬಡ್ಜೆಟ್ ಬರ್ತಾ ಇದೆ. ಇನ್ನು ಮುಂದಿನ ತಿಂಗಳು ಬಡ್ಜೆಟ್ ಮೆನ್ಷನ್ ಮಾಡ್ತಾರೆ. ಕಳೆದ ಬಾರಿ 21-22% ಬಡ್ಡಿ ಕಟ್ತಾ ಇದ್ರು ಬಡ್ಜೆಟಲ್ಲಿ ಹಣಕಾಸು ಸಚಿವರು ಹೇಳಿರುವಂಥದ್ದು. ಈ ಬಾರಿ 25% ಹೋಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. 220 ಲಕ್ಷ ಕೋಟಿ ವಿದೇಶಿ ಸಾಲ ಆಗಿದೆ. ಯಾವ ರೀತಿ ಅಧಿಕಾರ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. 2014ರಿಂದ 2025ರವರೆಗೆ
ಒಂದೇ ಆಡಳಿತ ಮಾಡ್ತಾ ಇದ್ದಾರೆ. 200 ಲಕ್ಷ ಕೋಟಿ ರೂಪಾಯಿ ಇದೇ ಸರ್ಕಾರ ವಿದೇಶಿ ಸಾಲ ಮಾಡಿದೆ ಅಂತಂದರೆ ಇದು ಯಾರ ವೈಫಲ್ಯ? ಇಲ್ಲಿ ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ಮಾತಾಡ್ತಲ್ಲ. ನನ್ನ ದೇಶ, ನನ್ನ ಭಾರತ ದೇಶ, ನನ್ನ ಸಂವಿಧಾನ, ನನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಜೆಯಾಗಿ, ಒಬ್ಬ ಮಾಧ್ಯಮದ ಜವಾಬ್ದಾರಿಯುತವಾದಂತಹ ವ್ಯಕ್ತಿಯಾಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ರಾಧಕ್ಕ ಅವರು ಕೇಳ್ತಾ ಇರುವಂತಹ ಪ್ರಶ್ನೆಗೆ ನಾನು ಎಂಡರ್ಸ್ ಮಾಡಿ ಅವರ ಧ್ವನಿಗೆ ನಾನು ಧ್ವನಿಗೂಡಿಸ್ತಾ ಇದ್ದೇನೆ. ಇದು ಪ್ರತಿಯೊಬ್ಬ ಪ್ರಜೆ ಕೇಳಬೇಕಾಗಿರುವಂಥದ್ದು. ಏನು ಮಾಡ್ತಾ ಇದ್ದೀವಿ ನಾವು? ರಾಜಕೀಯ ಪಕ್ಷಗಳ ಏಜೆಂಟ್ಗಳಾಗಿ, ತುತ್ತೂರಿಗಳಾಗಿ, ಕೂಗುಬಾರಿಗಳಾಗಿ ಕೆಲಸ ಮಾಡ್ತಾ ಇದೆಯಾ ಹೊರತು ದೇಶದ ಬಗ್ಗೆ ಯಾರಾದರೂ ಮಾತನಾಡ್ತಾ ಇದ್ದಾರಾ? ಇವತ್ತು ಟ್ರಂಪ್ ಅಶ್ವಮೇಧ ಮಾಡ್ತಾ ಇದ್ದಾರಲ್ಲ, ಸಣ್ಣ ಪುಟ್ಟ ದೇಶಗಳನ್ನೆಲ್ಲ ಕಬಳಿಸ್ತಾ ಹೋಗ್ತಾ ಇದ್ದಾರಲ್ಲ. ಭಾರತ ದೇಶವನ್ನ ಟ್ರಂಪ್ ದಾಳಿ ಮಾಡೋ ಅವಶ್ಯಕತೆ ಇಲ್ಲ. ಸಾಲ ಮಾಡಿ ಭಾರತ ದೇಶವನ್ನ ಟ್ರಂಪ್ ಕೈಲಿ ಕೊಡುವಂತಹ ಎಲ್ಲ ಲಕ್ಷಣಗಳು, ಎಲ್ಲ ಸಾಧ್ಯತೆಗಳು ಮುಂದೆ ಬರ್ತಾ ಇದೆ. ಅದನ್ನು ಮಾಡ್ತಾ ಇರೋರು ಯಾರು? ನಮ್ಮ ಭಾರತೀಯರೇ. ಚುನಾವಣೆ ರೀತಿ ನೋಡಬೇಕು, ಉಪ್ಪಿನಕಾಯಿ ರೀತಿ ನೋಡಬೇಕು. ಬಟ್ ಇದನ್ನ ಊಟದ ರೀತಿಯಲ್ಲಿ ನೋಡ್ತಾ ಇರೋದ್ರಿಂದ ಇವತ್ತು ದೇಶದ ಪರಿಸ್ಥಿತಿ ಹೀಗಿದೆ. ಸಾಲ ಮಾಡಿ ತುಪ್ಪ ತಿನ್ನು, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಕಂಪ್ಲೀಟ್ 2014ರಲ್ಲಿ ಏನು ಭರವಸೆಗಳನ್ನು ಕೊಟ್ಟು ಆದಾಗ ಆಡಳಿತಕ್ಕೆ ಬಂದರೂ ಕಂಪ್ಲೀಟಾಗಿ ಫೇಲ್ ಆಗಿದ್ದಾರೆ. ಕಂಪ್ಲೀಟಾಗಿ ಕೇಂದ್ರ ಸರ್ಕಾರ ಫೇಲ್ ಆಗಿದೆ. ಕಂಪ್ಲೀಟಾಗಿ ಹಣಕಾಸು ಇಲಾಖೆಯ ಬಗ್ಗೆ ಪರಿಜ್ಞಾನ ಇಲ್ಲದಂಥ ಅವರು ಹಣಕಾಸು ಸಚಿವರಾಗಿದ್ದಾರೆ. ಅವರ ಪತಿ ಹೇಳ್ತಾ ಇದ್ದಾರೆ, ಪರಕಾಲ ಪ್ರಭಾಕರ್ ಅವರು ಹೇಳ್ತಾ ಇದ್ದಾರೆ, ಇವರಿಗೆ ಹಣಕಾಸಿನ ಖಾತೆಯನ್ನು ನಿರ್ವಹಣೆ ಮಾಡೋಕ್ಕೆ ಬರೋಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾ ಇದ್ದಾರೆ. ಅಂಥವನ್ನು ನಾವು ಹಣಕಾಸು ಸಚಿವರನ್ನಾಗಿ ಮುಂದುವರಿಸ್ತಾ ಇದ್ದೀವಿ. ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ. ನಾವು ಪ್ರಶ್ನೆ ಮಾಡಬೇಕು. ಮುಖ್ಯವಾಗಿ ಸ್ಯಾಟಲೈಟ್ ಚಾನಲ್ಗಳು ಪ್ರಶ್ನೆ ಮಾಡಬೇಕಾಗಿತ್ತು. ಸ್ಯಾಟಲೈಟ್ ಚಾನಲ್ಗಳು ಏನು ಮಾಡ್ತಾ ಇದೆ? ರಾಜಕೀಯ ಪಕ್ಷಗಳು ನಿನ್ನೆ ಒಂದು ಪೋಸ್ಟ್ ಹಾಕಿದೆ. ನಾನು ಪತ್ರಕರ್ತ ಅಂತಂದರೆ ಅಲ್ಲಿ ಯಾರೋ ಒಬ್ಬ ಕೇಳ್ತಾನೆ, ಯಾವ ಪಕ್ಷದ ಪತ್ರಕರ್ತ ಅಂತ. ಈ ಸ್ಥಿತಿಗೆ ಬಂದಿರುವಂಥದ್ದು ಇವತ್ತು. ನಿಜಕ್ಕೂ ರಾಧಕ್ಕ ಕೇಳ್ತಾ ಇರುವಂತಹ ಪ್ರಶ್ನೆಗಳು ಪ್ರತಿಯೊಬ್ಬರು ಕೇಳಬೇಕು. ಪ್ರತಿಯೊಬ್ಬರು ಪ್ರಶ್ನೆ ಮಾಡಿದಾಗ ಮಾತ್ರ ನೀವು 100ಕ್ಕೆ 100 ಭಾಗ ನಾನು ಇದನ್ನು ಕಂಪ್ಲೀಟಾಗಿ ಭ್ರಷ್ಟಾಚಾರವನ್ನು ಮತ್ತೊಂದನ್ನು ಕಿತ್ತಾಕ್ಬಿಡ್ತೀನಿ ಅಂದರೆ ಅದು ಮೂರ್ಖತನ ಆಗುತ್ತೆ. ಕೊನೆಯ ಪಕ್ಷ ಬೇರು ಊರ್ತಾ ಇದೆ. ಬೇರು ಊರೋದನ್ನು ಸಡ್ಲ ಮಾಡಲಿಕ್ಕಾದರೂ ಈ ಸ್ಯಾಟಲೈಟ್ ಚಾನಲ್ಗಳು ಮುಂದಾಗಬೇಕಲ್ಲ, ಧ್ವನಿ ಆಗಬೇಕಲ್ಲ, ಮರಗಳನ್ನು ಅಲ್ಲಾಡಿಸ್ಬೇಕಲ್ಲ, ಭ್ರಷ್ಟಾಚಾರದ ಮರಗಳನ್ನು ಅಲ್ಲಾಡಿಸ್ಬೇಕಲ್ಲ, ಬೇರು ಸಹಿತ ಕಿತ್ತಾಕ್ಬೇಕಲ್ಲ. ಎಲ್ಲವೂ ಸಹ ಭ್ರಷ್ಟಾಚಾರ ಇಲ್ವಾ? ಭ್ರಷ್ಟಾಚಾರ ನಡೀತಾ ಇಲ್ವಾ ಕೇಂದ್ರದಲ್ಲಿ? PM ಫಂಡಿಗೆ ಬಂತಲ್ಲ ಹಣ, ಕೋವಿಡ್ ಸಮಯದಲ್ಲಿ ಬಂತಲ್ಲ ಹಣ, 2 ಲಕ್ಷ ಕೋಟಿ ಮೋದಿ ಕೊಟ್ಬಿಟ್ರು ಅಂತೇಳಿ ನಮ್ಮ ಕಿರಿಕೀರ್ತಿ ಏನು ಬಡ್ಕೊಂಡಿದ್ದೆ. ಏನಾಯಿತು ಕೋವಿಡ್ ಟೈಮ್ನಲ್ಲಿ? 2 ಲಕ್ಷ ಕೋಟಿ. ಈ ಥರ ನಾವು ಸರ್ಕಾರಗಳನ್ನು ಪ್ರಶ್ನೆ ಮಾಡಬೇಕಾಗಿದ್ದಂಥವ್ರು ನಾವು ಸರ್ಕಾರಗಳ ಏಜೆಂಟ್ಗಳಾಗಿ, ಸರ್ಕಾರಗಳ ತುತ್ತೂರಿಗಳಾಗಿ ಕೆಲಸ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರನೂ ಸಾಲ ಮಾಡ್ತಾ ಇದೆ. ಸಿದ್ದರಾಮಯ್ಯನವ್ರು ನಾವು ಆರ್ಥಿಕ ತಜ್ಞರು ಅಂತಾರೆ, ಅವರೂ ಸಹ ಸಾಲ ಮಾಡ್ತಾ ಇದ್ದಾರೆ. ಅವರೂ ಸಹ ನುಡಿದಂತೆ ನಡೀತೀನಿ ಅಂತೇಳಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದಂಥವರು ಇವತ್ತಿಗೂ ಸಹ ಸಮಯಕ್ಕೆ ಗ್ಯಾರಂಟಿಗಳ ಹಣ ಬರ್ತಾ ಇಲ್ಲ. ಇವರೂ ಸಾಲ ಮಾಡ್ತಾರೆ, ಕೇಂದ್ರದವರು ಸಾಲ ಮಾಡ್ತಾರೆ. ಇವ್ರ ಮೇಲೆ ಮಧ್ಯದಲ್ಲಿ ದೇಶ ಹಾಳಾಗ್ತಾ ಇದೆ, ರಾಜ್ಯ ಹಾಳಾಗ್ತಾ ಇದೆ. ಇದನ್ನು ಪ್ರಶ್ನೆ ಮಾಡಬೇಕಲ್ಲ. ಪ್ರಶ್ನೆ ಮಾಡುವಂಥವರ ಧ್ವನಿ ಇವತ್ತು ಅಡಗಿ ಹೋಗಿದೆಯಲ್ಲ, ಧ್ವನಿನೇ ಇಲ್ಲದಂತಾಗಿದೆಯಲ್ಲ. ಈ ದೇಶದ ಪ್ರಜೆಗಳು ಯಾವ ರೀತಿ ಆಗಿದ್ದಾರೆ? ಚುನಾವಣೆ ಬಂತು ಅಂತಂದರೆ ಹಬ್ಬ ಮಾಡ್ತಾರೆ. ಯಾಕೆ ಅಂತಂದರೆ ಓಟಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಮನೇಲಿ 4 ಓಟ್ ಬಂದರೆ ಒಂದು ಓಟ್ಗೆ 5,000 ಅಂತಂದರೆ 20,000 ರೂಪಾಯಿ ಸಿಗುತ್ತೆ. ಈ ಲೆಕ್ಕಾಚಾರದಲ್ಲಿ ಇವತ್ತು ನಮ್ಮ ದೇಶದ ಪ್ರಜೆಗಳಿರುವಂಥದ್ದು. 100 ದಿವಸದಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಖಾತೆಗೆ 15ರಿಂದ 20 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಯಾಕ್ರಿ ಹಾಕಲಿಲ್ಲ ಅಂತೇಳಿ 11 ವರ್ಷದಿಂದ ಯಾರಾದರೂ ಕೇಳಿದ್ರಾ? ನಿಲ್ಲಿಸಿ ಕೇಳಿದ್ರಾ? ಕೇಳಿಲ್ಲ. ನಮ್ಮ ನರೇಂದ್ರ ಮೋದಿಯವರು ಸೋಮೇಶ್ವರ ದೇವಸ್ಥಾನಕ್ಕೆ, ಸೋಮನಾಥ ದೇವಸ್ಥಾನಕ್ಕೆ ಹೋಗ್ತಾರೆ, ಡಮರುಗ ಆಡಿಸ್ಕೊಂಡು ಹೊರಗಡೆ ಬರ್ತಾರೆ. ಅದನ್ನು ನಾವು ಖುಷಿ ಪಡ್ತೀವಿ. ದೇವಸ್ಥಾನಕ್ಕೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗೋದು, ಮತ್ತೊಂದು ಧ್ಯಾನ ಮಂದಿರಗಳಿಗೆ ಹೋಗೋದು ಅದು ಅವ್ರ ವೈಯಕ್ತಿಕ ವಿಚಾರ. ಈ ದೇಶವನ್ನು ಮುನ್ನಡೆಸುವಂತಹ ಆಡಳಿತಗಾರ 24/7 ದೇಶದ ಆಡಳಿತದ ಬಗ್ಗೆ ಯೋಚನೆ ಮಾಡಬೇಕು. ಧಾರ್ಮಿಕ ವಿಚಾರಗಳಾಗಿರ್ಬೋದು, ಧರ್ಮದ ವಿಚಾರಗಳಾಗಿರ್ಬೋದು, ಆಡಳಿತಗಾರನ ಮನಸ್ಸಿಗೆ ಹೋಗಕೂಡದು.
ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಜನಸೇವಕ ನಾನು, ಜನರಿಗೆ ನಾನು ಕೊಟ್ಟಂಥ ಏನು ಮಾತುಗಳನ್ನು ಉಳಿಸ್ಕೊಳ್ಬೇಕು, ನೆರವೇರಿಸಬೇಕು ಅಂತೇಳಿ ಅವನ ಮನಸ್ಸಿನಲ್ಲಿರಬೇಕು. ಇವತ್ತು ಆಗ್ತಾ ಇರೋದೇನೆಂದರೆ ಎಲ್ಲವನ್ನೂ ಬಿಟ್ಟು ಧರ್ಮ ಭಾವನೆಗಳನ್ನು ಬಿತ್ತುತ್ತಾ ಇವತ್ತು ಇಡೀ ದೇಶವನ್ನು ಕಂಟ್ರೋಲ್ ಮಾಡ್ತಾ ಇರುವಂಥದ್ದು. ನಿಜಕ್ಕೂ ರಾಧಕ್ಕನವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀವಿ. ಇಂತಹ ಪತ್ರಕರ್ತರು ಹೆಚ್ಚಾಗಬೇಕು ನಮ್ಮಲ್ಲಿ. ಹ್ಯಾಟ್ಸ್ ಆಫ್ ರಾಧಕ್ಕ. ನೀವು ಸ್ಯಾಟಲೈಟ್ ಚಾನಲ್ಗಳವರು, ನೀವು ಭಾಳ ಜನಕ್ಕೆ ಹೆಚ್ಚಿಗೆ ರೀಚ್ ಆಗ್ತೀರಿ. ಖಂಡಿತವಾಗಲೂ ಇಂತಹ ಪ್ರಶ್ನೆ ರಾಜ್ಯ ಸರ್ಕಾರಕ್ಕೂ ಕೇಳ್ರಿ, ಸ್ಥಳೀಯ ಆಡಳಿತದವ್ರಿಗೂ ಕೇಳ್ರಿ. ನೀವು ಪ್ರಶ್ನೆ ಕೇಳಿದಾಗ ಖಂಡಿತವಾಗಲೂ ವ್ಯವಸ್ಥೆ ಬದಲಾವಣೆ ಆಗೋದಕ್ಕೆ ಕಿಂಚಿತ್ತಾದರೂ ನಮಗೆ ಭರವಸೆಯ ಮುಂದೆ ಏನಾದರೂ ಒಳ್ಳೆಯದಾಗ್ಬೋದು ಎಂಬ ಭರವಸೆ ನಿಮ್ಮ ಮೇಲೆ ಸ್ಯಾಟಲೈಟ್ ಚಾನಲ್ಗಳ ಮೇಲೆ ಇದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.